ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಯೂಟ್ಯೂಬ್ ಒಳಗಡೆ ನೀವು ಸಾಂಗ್ಸ್ನ ಡೌನ್ಲೋಡ್ ಮಾಡೋದು ಆಗಿರ್ಬೋದು ಅಥವಾ ಫಿಲ್ಮ್ಸ್ನ ನೀವು ಡೌನ್ಲೋಡ್ ಮಾಡೋಕ್ಕೆ ಆಗ್ತಾ ಇರ್ಬೋದು. ಸೊ ನಿಮಗೆ ಡೌನ್ಲೋಡ್ ಮಾಡೋಕ್ಕತ್ರ ಈ ಥರ ಒಂದು ಪ್ರಾಬ್ಲಮ್ಸ್ ಅನ್ನೋದು ಬರ್ತಾ ಇರುತ್ತೆ. ಸೊ ಇಲ್ಲಿ ಬೇಕಾದ್ರೆ ನಾನು ನನ್ನ ಒಂದು ವೀಡಿಯೋಸ್ನ ಇಲ್ಲಿ ಡೌನ್ಲೋಡ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ. ಸೊ ನೋಡ್ಬೋದು, ನಾನು ನನ್ನ ಒಂದು ವೀಡಿಯೋಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನೋಡ್ಬೋದು ಡೌನ್ಲೋಡ್ ಅಂತ ಒಂದು ಆಪ್ಷನ್ ಬಂತಲ್ಲ, ಸೊ ಇದ್ರ ಮೇಲೆ ನಾನು ಕ್ಲಿಕ್ನ ಮಾಡಿಕೊಂಡ್ರೆ ಸೊ ಇಲ್ಲಿ ಹಾಗೆ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ಸೊ ಇಲ್ಲಿ ನೋಡ್ಕೋಬೋದು ಡೌನ್ಲೋಡ್ ಅನ್ನೋದು ಆಗ್ತಾ ಇದೆ. ಡೌನ್ಲೋಡಿಂಗ್ ಅಂತ ಒಂದು ಆಪ್ಷನ್ ಬಂದೈತಲ್ಲ, ಸೊ ಅಲ್ಲಿ ರೌಂಡ್ ಶಿಪ್ ಮಾರ್ಕ್ ಬರುತ್ತೆ ನೋಡಿ. ಸೊ ಅದು ಡೌನ್ಲೋಡ್ ಆಗ್ತಾ ಇರುತ್ತೆ. ಸೊ ಅದೇ ರೀತಿಯಾಗಿ ಸೊ ನೀವು ಬ್ಯಾಕ್ ಬಂದರೆ ಇಲ್ಲಿ ಡೌನ್ಲೋಡ್ಸಲ್ಲಿ ಹೋದರೆ ಸೊ ಇಲ್ಲಿ ನೋಡ್ಕೋಬೋದು ಡೌನ್ಲೋಡ್ ಅನ್ನೋದು ಆಗ್ತಾ ಇಲ್ಲ, ಸ್ಟಾಪ್ ಅನ್ನೋದು ಆಗಿಬಿಟ್ಟಿದೆ. ಸೊ ಅಲ್ಲಿ ನೋಡಿದರೆ ಡೌನ್ಲೋಡ್ ಅನ್ನೋದು ಆಗ್ತಾ ಇದೆ, ಸೊ ಇಲ್ಲಿ ನೋಡಿದರೆ ಸ್ಟಾಪ್ ಅನ್ನೋದು ಆಗಿದೆ. ಸೊ ಇದನ್ನು ನಾವು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಆ್ಯಂಡ್ ಈ ಪ್ರಾಬ್ಲಮ್ನ ಸೊಲ್ಯೂಷನ್ ಏನು ಅಂತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನೀವು ಹೋಮ್ ಸ್ಕ್ರೀನ್ಗೆ ಬನ್ನಿ. ಹೋಮ್ ಸ್ಕ್ರೀನ್ಗೆ ಬಂದಿದ್ದ ಮೇಲೆ ಇಲ್ಲಿ ಯೂಟ್ಯೂಬ್ ಇರುತ್ತಲ್ಲ, ಸೊ ಅದನ್ನು ಒಂದು ಲಾಂಗ್ ಪ್ರೆಸ್ ಮಾಡಿ ಆ್ಯಪ್ ಇನ್ಫಾರ್ಮೇಷನ್ಗೆ ಹೋಗಬೇಕಾಗುತ್ತೆ. ಆ್ಯಪ್ ಇನ್ಫಾರ್ಮೇಷನ್ಗೆ ಹೋಗಿದ್ದಾದಮೇಲೆ ಡಾಟಾ ಯೂಸ್ ಅಂತ ಒಂದು ಆಪ್ಷನ್ ಇರುತ್ತೆ ಮೇಲ್ಗಡೆ, ಮತ್ತು ಕೆಳಗಡೆ ಸ್ಟೋರೇಜ್ ಯೂಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ನೀವೇನು ಮಾಡ್ಕೊಂಡ್ರೆ ಸ್ಟೋರೇಜ್ ಯೂಸ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಕ್ಲಿಯರ್ ಕ್ಯಾಚ್ ಅಂತ ಒಂದು ಆಪ್ಷನ್ ಇರುತ್ತಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕು. ಮತ್ತು ಕ್ಲಿಯರ್ ಡಾಟಾ ಅಂತ ಒಂದು ಆಪ್ಷನ್ ಇರುತ್ತಲ್ಲ ಮೇಲ್ಗಡೆ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಕೆಳಗಡೆ ಡಿಲೀಟ್ ಅಂತ ಒಂದು ಆಪ್ಷನ್ ಇದೆ. ಸೊ ಅಥವಾ ಇಲ್ಲೇ ಕ್ಲಿಯರ್ ಅಂತ ಬರುತ್ತೆ. ಸೊ ನೀವು ಕ್ಲಿಯರ್ ಅಂತ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಬೋದು, ಡಿಲೀಟ್ ಅಂತ ಇದ್ದರೆ ಡಿಲೀಟ್ ಅನ್ನೋದು ಮಾಡ್ಕೊಳ್ಬೇಕು. ಡಿಲೀಟ್ ಅನ್ನೋದು ಮಾಡ್ಕೊಂಡಿದ್ದಾದಮೇಲೆ ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಪ್ಲೇಸ್ಟೋರ್ಗೆ ಹೋಗಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ನನ್ನ ಪ್ಲೇಸ್ಟೋರ್ಗೆ ಹೋದೆ. ಸೊ ಇಲ್ಲಿ ಯೂಟ್ಯೂಬ್ ಅಂತ ಸರ್ಚ್ ಮಾಡಿ ಮೇಲ್ಗಡೆ ಇಲ್ಲಿ ಯೂಟ್ಯೂಬ್ ಅಂತ ನೋಡಿ. ಸೊ ನೀವು ಇಲ್ಲಿ ಅಪ್ಡೇಟ್ ಏನಾದರೂ ಇತ್ತಂದರೆ ಸೊ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಅಪ್ಡೇಟ್ ಏನಾದರೂ ಇಲ್ಲ ಅಂದರೆ ಓಪನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಪ್ರೊಫೈಲ್ ಇರುತ್ತಲ್ಲ, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಮೇಲ್ಗಡೆ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ಕೆಳಗಡೆ ಹಂಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ಡೌನ್ಲೋಡ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ಡೌನ್ಲೋಡ್ ಓವರ್ ವೈಫೈ ಓನ್ಲಿ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಇದನ್ನು ನೀವು ಆಫ್ ಮಾಡ್ಕೊಳ್ಳಿ. ಸೊ ಕೆಳಗಡೆ ರೆಕಮೆಂಡ್ ಡೌನ್ಲೋಡ್ಸ್ ಅಂತ ಒಂದು ಆಪ್ಷನ್ ಇರುತ್ತಲ್ಲ, ಸೊ ಇದನ್ನು ಕೂಡ ನೀವು ಆಫ್ ಮಾಡ್ಕೊಳ್ಳಿ. ಸೊ ಇವಾಗ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಿದ್ದಾದಮೇಲೆ ಇಲ್ಲೊಂದು ಸಾಂಗ್ ಐತೆ, ನಾನು ಇವಾಗ ಇದನ್ನು ಡೌನ್ಲೋಡ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಡೌನ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಐತಲ್ಲ, ಸೊ ಇದ್ರ ಮೇಲೆ ನಾನು ಕ್ಲಿಕ್ನ ಮಾಡ್ಕೊಳ್ತೀನಿ. ಸೊ ಇವಾಗ ಇಲ್ಲಿ ನೋಡ್ಬೋದು ಕೆಳಗಡೆ ಡೌನ್ಲೋಡಿಂಗ್ ಅಂತ ಬಂತು. ಸೊ ಇಲ್ಲಿ ಮೇಲ್ಗಡೆ ಕೂಡ ಡೌನ್ಲೋಡಿಂಗ್ ಆಗ್ತದೆ. ಸೊ ಇದೇ ರೀತಿಯಾಗಿ ನಾನು ಇವಾಗ ಡೌನ್ಲೋಡ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ನೋಡ್ಬೋದು ವೀಡಿಯೋ ಅನ್ನೋದು ಡೌನ್ಲೋಡ್ ಆಗ್ತಾ ಇರುತ್ತೆ. ಸೊ ಬೇಕಿದ್ರೆ ನನ್ನ ವೀಡಿಯೋಸ್ ಕೂಡ ನಾನು ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು, ಸೊ ಇಲ್ಲಿ ಮತ್ತೆ ನಾನು ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ತೀನಿ. ಸೊ ಬ್ಯಾಕ್ ಬರ್ತೀನಿ. ಸೊ ಮತ್ತೆ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಸೊ ಇಲ್ಲಿ ನೋಡ್ಬೋದು ಮೇಲ್ಗಡೆ ಅದು ಕೂಡ ಡೌನ್ಲೋಡ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ಮೇಲ್ಗಡೆ ಡೌನ್ಲೋಡ್ ಆಗ್ತಾ ಇದೆಯಾ. ಸೊ ಈ ರೀತಿಯಾಗಿ ನೀವು ಈ ಒಂದು ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಕೋಬೋದು. ಸೊ ಇವತ್ತಿನ ಒಂದು ವಿಡಿಯೋ ಇದಿಷ್ಟ ಆಗಿರುತ್ತೆ. ಸೊ ನಿಮಗೇನಾದರೂ ಸ್ವಲ್ಪನಾದರೂ ಯೂಸ್ ಆಗಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.